ಪ್ರತಿ ಇವಾಗ ನಮ್ಮ ಜೊತೆಗೆ ಏನು ನಿಕಟಪೂರ್ವ ಪಾಲಿಕೆಯ ಸದಸ್ಯರಾದ ಕಿರಣ್ ಕುಮಾರ್ ಕೋಡಿಕಲ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಏನು ರಾಜಕಾಲುವೆ ವಿಸ್ತರಣೆ ಕಾಮಗಾರಿ ನಡೀತಾ ಇದೆ, ಈ ಬಗ್ಗೆ ಏನ್ ಹೇಳ್ತೀರಾ ಅಂತ? ರಾಜಕಾಲುವೆ ವಿಸ್ತರಣೆ ಅಂತಲ್ಲ, ಅದು ಒಂದು ಪೆಂಡಿಂಗ್ ಇತ್ತು ಅಲ್ಲಿ ಸ್ವಲ್ಪ ಕೆಲಸ. ನಮ್ಮ ಕೋಡಿಕಲ್ ಕ್ರಾಸ್ ನಿಂದ ನಮ್ಮ 4th ಮೈಲ್ ರಿವರ್ ಗೆ ಕನೆಕ್ಟ್ ಆಗುವಂತ ರಾಜಕಾಲುವೆ ಕೊಟ್ಟಾರ ಚೌಕಿಯಿಂದ ಬರುವಂತದ್ದು. ಅದು ಮುಂಚೆ ಹೈವೇ ಸೆಂಟ್ರಲ್ ಗವರ್ಮೆಂಟ್ ಇದೊಂದು ಸ್ಕೀಮ್ ಅಲ್ಲಿ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ವೈಡ್ನಿಂಗ್, ರಾಜಕಾಲುವೆ ವೈಡ್ನಿಂಗ್ ಮತ್ತೆ ರಿಟೇನಿಂಗ್ ವಾಲ್ ಹಾಕುವಾಗ ಕರಾವಳಿ ಕಾಲೇಜಿನವರದ್ದು ಸ್ವಲ್ಪ ಇಶ್ಯೂಸ್ ಇತ್ತಲ್ಲಿ, ಸ್ವಲ್ಪ ಲೀಗಲ್ ಲಿಟಿಗೇಷನ್ಸ್ ಆಗಿ. ಸೊ ಅದರಿಂದಾಗಿ ಅದು ಸ್ಟೇ ಆಗಿತ್ತು. ಅಂದ್ರೆ ಆ ಜಾಗದಲ್ಲಿ ಬಾಟಲ್ ನೆಕ್ ಆಗಿತ್ತು, ಸ್ವಲ್ಪ ಸಪುರ ಆಗಿತ್ತು ಜಾಗ. ಮತ್ತೆ ನಾವು ರಿಕ್ವೆಸ್ಟ್ ಮಾಡಿದಕ್ಕೆ ಅವರು ಆಗ ಆ ಸಂದರ್ಭದಲ್ಲಿ ಕೊಟ್ಟಿರ್ಲಿಲ್ಲ ಅವರು ಜಾಗ. ಮತ್ತೆ ಬೇರೆ ಬೇರೆ ರಿಕ್ವೆಸ್ಟ್ ಎಲ್ಲ ಮಾಡಿ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಮುಖೇನ, ಡಿಸಿ ಮುಖೇನ, ಮತ್ತೆ ನಮ್ಮ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ಮುಖೇನ ಎಲ್ಲ ಡಿಸ್ಕಷನ್ ಮಾಡಿ ಮತ್ತೆ ಅವರಿಗೆ TDR ಗೆ ಅವರು ಒಪ್ಪಿಕೊಂಡು ಮತ್ತೆ ಅವರಿಗೆ ಪೇಮೆಂಟ್ ಮಾಡಿ, TDR ಅಂತಲ್ಲ ಪೇಮೆಂಟ್ ಮಾಡಿ ಮತ್ತೆ ಈಗ ಅದನ್ನು ಬಿಟ್ಟು ಕೊಟ್ಟಿರುವಂತದ್ದಾಗಿದೆ. ಅದಾದ ನಂತರ ಈಗ ಪುನಃ ಹೊಸ ಟೆಂಡರ್ ಮಾಡಿ ಸುಮಾರು ಒಂದು 1.5 ಕೋಟಿದ ಹೊಸ ಟೆಂಡರ್ ಮಾಡಿ ಈಗ ಕೆಲಸ ಕಾಮಗಾರಿ ಎಲ್ಲ ಆಗ್ತಾ ಉಂಟು ಈಗ ಸದ್ಯಕ್ಕೆ. ಸರ್, ಇದರಿಂದ ಏನು ಕೃತಕ ನೆರೆಗೆ ಏನಾದ್ರೂ ಪರಿಹಾರ ಸಿಗ್ಬೋದಾ ಅಂತ ಕೊಟ್ಟಾರ ಚೌಕಿಯಲ್ಲಿ? ನೋಡಿ, ಒಂದು ಕ್ಲಾರಿಟಿ ನಾನು ಕೊಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನೋಡಿ, ನಮ್ಗೆ ಪ್ರತಿ ಸಲ ಇಲ್ಲಿ ಕೊಟ್ಟಾರ ಚೌಕಿಯಲ್ಲಿ ನೆರೆ ಬಂದಾಗ ನಮ್ಮ ಮನಸ್ಸಿಗೆ ಆಗುವಂತದ್ದು ಇಲ್ಲಿ ಸ್ವಲ್ಪ ತೋಡು ಸಪುರ ಆದ ಕಾರಣ ಎಲ್ಲ ಆಗತ್ತೆ ಅಂತ ಹೇಳಿ, ಅದು ಭಾಗಶಃ ಹೌದು. ಅದು ಕಂಪ್ಲೀಟ್ ಅದರಿಂದಾಗಿ ಆಗುವಂತದ್ದಲ್ಲ. ಏನಾಗತ್ತೆ ಅಂದ್ರೆ ಈಗ ನಮ್ಮ ಈ ಹೈಟೈಡ್ ಇರುವಂತ ಸಂದರ್ಭದಲ್ಲಿ, ಲೋ ಟೈಡ್ ಹೈಟೈಡ್ ಏನಿರುತ್ತೆ, ಎರ್ತೇನು ನಾವು ಹೇಳ್ತೇವೆ ನೋಡಿ, ಹೈಟೈಡ್ ಇರುವ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಮಳೆ ಜೋರು ಬಂದಾಗ ಹೈಟೈಡ್ ಇರುವಾಗ ಏನಾಗತ್ತೆ, ಈ ಕೊಟ್ಟಾರ ಚೌಕಿ ಅಂದ್ರೆ ನಿಮ್ಮ ಕೊಟ್ಟಾರ ಮೇಲ್ಗಡೆಯಿಂದ ಬರುವಂತ ನೀರ್ ಇರ್ಬೋದು, ಈ ಕಡೆ ಮಾಲಾಡಿ ಕೋಟ್ಸ್ ಇಂದ ಬರುವಂತ ನೀರು ಇರ್ಬೋದು, ಮಾಲೆಮಾರಿಂದ ಬರುವಂತ ನೀರು ಎಲ್ಲ ಬರುವಂತದ್ದು ಕೊಟ್ಟಾರ ಚೌಕಿದ್ದು ರಾಜಕಾಲುವೆಗಳಲ್ಲಿ, ಹೈವೇದು ಎರಡೂ ಸೈಡ್ ಅಲ್ಲಿ ಹರಿಯುವಂತ ಈ ರಾಜಕಾಲುವೆ. ಈ ನೀರು 4th ಮೈಲಿನ ರಾಜಕಾಲುವೆ ಏನು ಮೇನ್ ರಾಜಕಾಲುವೆ ಇದೆ ಅದಕ್ಕೆ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಅದು ಹೋಗಿ ನಮ್ಮ ಫಲ್ಗುಣಿ ನದಿಗೆ ಕನೆಕ್ಟ್ ಆಗುತ್ತೆ, ಅಲ್ಲಿಂದ ಅರಬ್ಬಿ ಸಮುದ್ರಕ್ಕೆ ಕನೆಕ್ಟ್ ಆಗುವಂಥದ್ದು. ಈಗ ಹೈಟೈಡ್ ಇರುವಾಗ ಫಲ್ಗುಣಿ ನದಿಯಿಂದ ಏನು ನೀರು ಅದು ತಗೊಳ್ಳಲ್ಲ, ಅದು ನೀರು ತಗೊಳ್ಳಲ್ಲ. ಹೈಟೈಡ್ ಅದು ಪುಷ್ ಮಾಡುತ್ತೆ ಹಿಂದೆ. ಸೊ ಫಲ್ಗುಣಿ ನದಿಯಿಂದ ನೀರು ಪುಷ್ ಆದಾಗ ನಮ್ಮ ಕೂಲೂರು 4th ಮೈಲ್ ಇರುವಂತಹ ಮೇನ್ ಡ್ರೈನ್ ಏನಿದೆ, ಮೇನ್ ರಾಜಕಾಲ, ಅಲ್ಲಿ ಕೂಡ ನೀರು ಫುಲ್ ಆಗಿರುತ್ತೆ, ಅದು ಕೂಡ ಹಿಂದೆ ಪುಷ್ ಮಾಡುತ್ತೆ. ಅದು ಸೇಮ್ ಕನೆಕ್ಷನ್ ಈ ಕಡೆ ಕೊಟ್ಟಾರ ಚೌಕಿಯಲ್ಲಿ ಬರುವಂತ ರಾಜಕಾಲುವೆ, ಅದು ಕೂಡ ನೀರನ್ನು ತಗೊಳ್ಳಲ್ಲ. ಅಂದ್ರೆ ನೀರು ಸ್ಟೇಬಲ್ ಆಗಿ ನಿಲ್ಲತ್ತೆ. ಮಳೆ ಜೋರು ಬಂದಾಗ ಆ ಸಂದರ್ಭದಲ್ಲಿ ನೀರು ಓವರ್ಫ್ಲೋ ಆಗುವಂತದ್ದು ಸಹಜವಾಗಿ ಆಗುವಂತಹ ಒಂದು ರೀಸನ್ ಫಾರ್ ಫ್ಲಡ್ ಇನ್ ಕೊಟ್ಟಾರ ಚೌಕಿ ಒಂದು. ಇನ್ನೊಂದು ಕರಾವಳಿ ಕಾಲೇಜಿನ ಮುಂದೆ ಇದ್ದಂತಹ ಬಾಟಲ್ ನೆಕ್ ಏನು, ಇಲ್ಲಿಂದ ಅಗಾಲವಾಗಿ ನೀರು ಹೋಗುತ್ತೆ ಮತ್ತೆ ಕರಾವಳಿ ಕಾಲೇಜ್ ಹತ್ರ ಬರುವಾಗ ಸಪುರ ಆಗತ್ತೆ, ಆಗ ಕೂಡ ಓವರ್ಫ್ಲೋ ಆಗುವಂತದ್ದು ಆಗತ್ತೆ, ಇಲ್ಲ ಅಂತ ಹೇಳಲ್ಲ. ಅದಾದ ನಂತರ ರಾಯಲ್ ಎನ್ಫೀಲ್ಡ್ ಬುಲೆಟ್ ಇದೆ, ಶೋರೂಮ್ ಇದೆ, ಅದರ ಹಿಂದೆ ಕೂಡ ಇನ್ನೊಂದು ಬಾಟಲ್ ನೆಕ್ ಇದೆ. ಅದನ್ನು ಕೂಡ ಈಗ ನಾವು ಇಂಜಿನಿಯರ್ ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೇವೆ. ಅದನ್ನು ಕೂಡ ಏನು ಹ್ಯೂಮ್ ಪೈಪ್ ಅಲ್ಲಿ 4 ಫೀಟ್ ಡಯಾದು ಹ್ಯೂಮ್ ಪೈಪ್ 2 ಹಾಕಿದ್ದಾರೆ, ಅದನ್ನು ತೆಗೆದು ಬಾಕ್ಸ್ ಕಲ್ವರ್ಟ್ ಅಲ್ಲಿ ಮಾಡಿ ಅಲ್ಲಿಂದ ಹೋಗುವಂತೆ ಮಾಡ್ಬೇಕಂತ ಕೂಡ ಅದನ್ನು ಕೂಡ ರಿಕ್ವೆಸ್ಟ್ ಈಗ ಕೊಟ್ಟಿದ್ದೇವೆ ನಾವು. ಇನ್ನೊಂದೇನಾಗತ್ತೆ ಅಂದ್ರೆ, ಮುಂಚೆ ಈ ಕೊಟ್ಟಾರ ಚೌಕಿ ಪ್ರದೇಶ ಹೇಗಿತ್ತಂದ್ರೆ ಅದು ಟೋಟಲ್ ಗದ್ದೆ ಆಗಿದ್ದಂತ ಜಾಗ. ಈ ಜೋರು ಮಳೆ ಬಂದಾಗ ಎಲ್ಲಾ ನೀರು ರಾಜಕಾಲುವೆಗೆ ಬರ್ತಿರ್ಲಿಲ್ಲ, ಆ ಗದ್ದೆಯಲ್ಲೇ ನಿಂತು ಮತ್ತೆ ಅದು ಡ್ರೈ ಆಗುವಂತದ್ದು ಆಗ್ತಿತ್ತು, ಗದ್ದೆಯಿಂದಲೇ ಡ್ರೈ ಆಗುವಂತದ್ದು ಆಗ್ತಿತ್ತು. ಈಗ ಏನಾಗಿದೆ, ಎಲ್ಲ ಫಿಲ್ಲಿಂಗ್ ಮಾಡ್ತಾ ಇದ್ದಾರೆ, ಎಲ್ರು ಫಿಲ್ಲಿಂಗ್ ಮಾಡಿ ಲ್ಯಾಂಡ್ ಅನ್ನು ರೇಸ್ ಮಾಡಿ ಇಟ್ಟ ಕಾರಣ ಎಲ್ಲಾ ನೀರು ರಾಜಕಾಲುವೆಗೆ ಬರ್ತಾ ಇದೆ ಎಲ್ಲ ಕಡೆಯಿಂದ. ಆ ರಾಜಕಾಲುವೆ 20 ಫೀಟ್ ಏನು ವಿಡ್ತಲ್ಲಿ ಇದೆ, 15 ಫೀಟ್ ಇದೆ, ಕೆಲವು ಕಡೆ 10 ಫೀಟ್ ಇರುವಂತದ್ದು ಇದೆ. ತುಂಬಾ ಜಾಗದಲ್ಲಿ ಒತ್ತುವರಿ ಆಗಿರುವಂತದ್ದು ನಿಮ್ಗೆ ಗೊತ್ತಿರುವಂತ ವಿಷಯ. ಅದು ಇವತ್ತು ನಿನ್ನೆ ಆಗಿರುವಂತದ್ದಲ್ಲ, ಮುಂಚೆಯಿಂದ ಕೂಡ ಒತ್ತುವರಿಯಾಗಿ ಅಲ್ಲಿ ಮನೆಯೆಲ್ಲ ಕಟ್ಟಿ ಆಗಿದೆ. ಈಗ ನಾವು ಅದನ್ನೆಲ್ಲ ವೈಡ್ನಿಂಗ್ ಎಲ್ಲ ನಾನು ಹೋಗಿ ಜೋರ್ ಮಾಡಿಲಿಕ್ಕೆ ಹೋದ್ರೆ ಆಗುದಿಲ್ಲ, ಎಲ್ಲ ಮನೆಯೆಲ್ಲ ಕಟ್ಟಿರುವಂತ ತುಂಬಾ ಜಾಗದಲ್ಲಿ ಆಗಿರುವಂತದ್ದು. ಅದು ಏನಿದ್ರು DC ರೂಲ್ ಏನಾದ್ರು ತಂದು ಏನಾದ್ರು ಆರ್ಡರ್ ಮಾಡಿದ್ರೆ ಅದು ಬೇರೆ ವಿಷಯ, ಸೆಕೆಂಡರಿ ವಿಷಯ. ಬಟ್ ಕಟ್ಟಿರುವಂತ ಮನೆಯನ್ನು ಹೊಡೆದಾಕುವಂತದ್ದು ಆಗುದಿಲ್ಲ. ಹಾಗೆ ತುಂಬಾ ಜಾಗದಲ್ಲಿ ಅಲ್ಲಲ್ಲಿ ಬಾಟಲ್ ನೆಕ್ ಆದಂತ ಕೆಲವೊಂದು ಜಾಗದಲ್ಲಿ ಒತ್ತುವರಿ ಆಗಿರುವಂತದ್ದು ಕೂಡ ಇದೆ. ಏನು ಡ್ರೈನ್ ಈಗಿರುವ ಪರಿಸ್ಥಿತಿಗೆ 20 ಫೀಟ್ ಡ್ರೈನ್ ಸಾಕಾಗುದಿಲ್ಲ, ಇನ್ನೂ ಅಗಲ ಆಗ್ಬೇಕು. ಬಟ್ ಅಗಲ ಮಾಡುದಾದ್ರೆ ಹೇಗೆ ಅಂತ ಹೇಳಿ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ಹಾಗೆ. ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ. ಆಯ್ತಮ್ಮ.